ನಮಸ್ಕಾರ. 11 ಗಂಟೆಯ ಪ್ರಮುಖ ಸುದ್ದಿ. ಹುಬ್ಬಳ್ಳಿ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ನೇಹಾ ಪೋಷಕರು ಕೊಟ್ಟಂತಹ ದೂರಿನಲ್ಲಿ ಸ್ಫೋಟಕ ಸಂಗತಿ ಬಹಿರಂಗ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೇಹಾ ಹತ್ಯೆಯ ಸೀಕ್ರೆಟ್. ನೇಹಾಳನ್ನ ಮದುವೆ ಮಾಡಿಕೊಳ್ಳುವಂತೆ ಪೀಡಿಸ್ತಾ ಇದ್ದ ಫಯಾಜ್. ನೇಹಾ ಪೋಷಕರ ಹಿಂದೆಯೂ ಬಿದ್ದಿದ್ದಂತೆ ಆರೋಪಿ ಫಯಾಜ್ ಕಳೆದ 4-5 ತಿಂಗಳಿನಿಂದಲೂ ಮದುವೆ ಮಾಡಿಕೊಡುವಂತೆ ಪೀಡಿಸ್ತಾ ಇದ್ದ. ನನ್ನ ಮಗಳು ನಿನ್ನನ್ನ ಇಷ್ಟಪಟ್ಟಿಲ್ಲ ಎಂದಿದ್ದರಂತೆ ನೇಹಾ ಪೋಷಕರು. ನಮ್ಮ ಮಗಳು ಹೆಚ್ಚಿನ ವ್ಯಾಸಂಗ ಮಾಡೋದಿದೆ ಅಂತ ತಿಳಿ ಹೇಳಿದ್ರು ಪೋಷಕರು. ಫಯಾಜ್ ಬಗ್ಗೆ ಆತನ ತಂದೆ ತಾಯಿಗೂ ಕೂಡ ಈ ವಿಷಯವನ್ನ ನೇಹಾ ಪೋಷಕರು ತಿಳಿಸಿದ್ದಾರೆ. ಆದ್ರೆ ಈ ಮಧ್ಯೆ ಮದುವೆಯಾಗದಿದ್ರೆ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಫಯಾಜ್ ಬೆದರಿಕೆಯೊಡ್ಡಿದ್ದಾನೆ. ಫಯಾಜ್ ಮಾಡಿದಂತಹ ಬೆದರಿಕೆಯ ಬಗ್ಗೆ ಮೊದಲೇ ಪೋಷಕರ ಗಮನಕ್ಕೆ ನೇಹಾ ತಂದಿದ್ದ. ಹಾಗಿದ್ರೆ ಫಯಾಜ್ ಬೆದರಿಕೆಯೊಡ್ಡಿದ್ರು ನಿರ್ಲಕ್ಷ್ಯ ವಹಿಸ್ಬಿಟ್ರ ನೇಹಾ ಪೋಷಕರು? ಆಗ್ಲೇ ಎಚ್ಚೆತ್ತು ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಬಹುಶಃ ಇಂದು ನೇಹಾ ಹತ್ಯೆ ಆಗ್ತಿರ್ಲಿಲ್ವೇನೋ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಾಹಿತಿ ಏನಿದೆ? ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಈ ಹಂತಕ ಫಯಾಜ್ ಮೊದಲೇ ಬೆದರಿಕೆಯೊಡ್ಡಿದ್ದ ಅಂತ ಗೊತ್ತಿದ್ದು ಕೂಡ ಪೋಷಕರು ಯಾಕೆ ಆಕ್ಟಿವ್ ಆಗ್ಲಿಲ್ಲ ಅಂತ? ಖಂಡಿತವಾಗಿ ಪ್ರತಿಮಾ, ಏನು ನೇಹಾಳ ತಾಯಿ ಗೀತಾ ಬರೆದಿರುವಂತಹ FIR ಕಾಪಿಯನ್ನ ಸಂಪೂರ್ಣವಾಗಿ ಓದ್ತಾ ಹೋದ್ರೆ ಗೊತ್ತಾಗುತ್ತೆ. ನೇಹಾಳ ಪೋಷಕರಿಗೆ ಏನಂತ ಫಯಾಜ್ ನಿರಂತರವಾಗಿ ಪೀಡಿಸಿದ್ದನ್ನಂತ ವಿಚಾರ ಸ್ಪಷ್ಟವಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲ, ಸ್ವತಃ ಖುದ್ದಾಗಿ ಫಯಾಜ್ ನೇಹಾಳ ಪೋಷಕರನ್ನ ಭೇಟಿಯಾಗಿ ಆಕೆಯನ್ನ ಪ್ರೀತಿಸ್ತಾ ಇದ್ದೀನಿ, ಆಕೆಯನ್ನ ನಮ್ಗೆ ಮದುವೆ ಮಾಡಿಕೊಡಿ ಅಂತೇಳಿ 6 ತಿಂಗಳ ಹಿಂದೆಯೇ ನೇಹಾಳ ಮನೆಗೆ ಬಂದು ಹೋಗಿದ್ದ ಅನ್ನುವಂತ ವಿಚಾರಗಳು ಕೂಡ FIR ನಲ್ಲಿ ಸ್ವತಃ ನೇಹಾಳ ತಾಯಿ ಗೀತಾ ಉಲ್ಲೇಖ ಮಾಡಿರುವಂತದ್ದು ಸಾಕಷ್ಟು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಒಂದಿಷ್ಟು ಪುಷ್ಟಿ ನೀಡುವಂತಿದೆ. ಏನಂತ ಹೇಳಿದ್ರೆ, ಈ ನೇಹಾಳಿಗೆ ಥ್ರೆಟ್ ಇತ್ತು ಅನ್ನುವಂತ ವಿಚಾರವನ್ನು ಕೂಡ FIR ನಲ್ಲಿ ನೇಹಾಳ ತಾಯಿ ಗೀತಾ ಅವರು ಮೆನ್ಷನ್ ಮಾಡಿದ್ದಾರೆ, ಸ್ಪಷ್ಟವಾಗಿ ಬರೆದಿದ್ದಾರೆ. 5-6 ಸಾರಿ ಮಗಳು ನನಗೆ ಜೀವ ಬೆದರಿಕೆ ಇದೆ, ಅವನನ್ನು ನನ್ನನ್ನ ಕೊಲೆ ಮಾಡ್ತೀನಿ ಮದುವೆ ಆಗಿದ್ದಿದ್ರೆ ಅಂತೇಳಿ ಬೆದರಿಕೆ ಹಾಕ್ತಾ ಇದ್ದಾನೆ ಅಂತೇಳಿ ಮಗಳು ಖುದ್ದಾಗಿ ಬಂದು ಪೋಷಕರ ಹತ್ರ ಹೇಳ್ಕೊಂಡಿದ್ಲು. ಆ ವಿಚಾರವನ್ನ ತಾಯಿ ತನ್ನ FIR ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಪೋಷಕರು ಎಲ್ಲ ಒಂದ್ ಕಡೆ ಮಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ್ರ ಅನ್ನುವಂತ ಪ್ರಶ್ನೆಗಳಿಗೆ ಉಟ್ಕೊಳ್ತಾ ಇದೆ. ಯಾಕಂತಂದ್ರೆ 1 ಸಾರಿ ಅಲ್ಲ 2 ಸಾರಿ ಅಲ್ಲ, ಅವರೇ ಉಲ್ಲೇಖಿಸಿದ ಹಾಗೆ 5-6 ಬಾರಿ ನೇಹಾಳಿಗೆ ಥ್ರೆಟ್ ಇತ್ತು ಅನ್ನುವಂತ ವಿಚಾರವನ್ನ ಪೋಷಕರ ಮುಂದೆ ಬಂದ ಕೇಳ್ಕೊಂಡಿದ್ಲು. ಆದ್ರೆ ಆಗ್ಲೂ ಕೂಡ ಪೋಷಕರು ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಯಾಕಂತ ಹೇಳಿದ್ರೆ ಮಗಳ ಜೀವದ ವಿಚಾರದಲ್ಲಿ ಪೋಷಕರೇ ನಿರ್ಲಕ್ಷ್ಯ ವಹಿಸಿದ್ರ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸುತ್ತೆ. ಯಾಕಂದ್ರೆ ಅವತ್ತಿನ ದಿವಸ ಏನಾದ್ರೂ ಆ FIR ಮಗಳು ಕೊಟ್ಟಂತ ಮಾಹಿತಿ ಆಧರಿಸಿ, ಮಗಳು ನೀಡಿದಂತ ಥ್ರೆಟ್ ಕಾಲ್ಸ್ ಅನ್ನ ಆಧರಿಸಿ ಏನಾದ್ರೂ ಪೋಷಕರು ದೂರು ಕೊಟ್ಟಿದ್ರೆ ಅವತ್ತೇ ಫಯಾಜ್ಗೆ ತಕ್ಕವಾದಂತ ಪಾಠ ಕಲಿಸಬಹುದಾಗಿತ್ತು. ಆದ್ರೆ ಯಾಕೆ ಕಾರಣಕ್ಕಾಗಿ ಪೊಲೀಸರು ಮೊರೆ ಹೋಗ್ಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಸಂಶಯ ಕೆಡೆ ಮಾಡಿ ಕೊಡ್ತಾ ಇದೆ. ಈಗಾಗಲೇ ನಾವು ಪೋಷಕರನ್ನ ಕೇಳಿದ್ವಿ, ಮಗಳು ಮತ್ತು ಅವ್ರನ್ನ ಪ್ರೀತಿಸ್ತಾ ಇದ್ರಂತ. ಅವರು ಸ್ಪಷ್ಟವಾಗಿ ಹೇಳಿದಾರೆ, ಮಗಳು ಅವನನ್ನ ಪ್ರೀತಿಸ್ತಿರ್ಲಿಲ್ಲ, ಅವನು ಪೀಡಿಸು ಅಂತೇಳಿ ಪೀಡಿಸ್ತಾ ಇದ್ದ ಅನ್ನುವಂತ ಮಾತನ್ನ ಪೋಷಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತಿನ ಲೇಟೆಸ್ಟ್ ಬೆಳವಣಿಗೆ ಗೊತ್ತಿರಬಹುದು, ಈಗಾಗಲೇ ಫಯಾಜ್ ತಾಯಿ ಕೂಡ ಬಂದು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಫಯಾಜ್ ಅತ್ಯಂತ ಬುದ್ಧಿವಂತ ಆಗಿದ್ದ, ಯೂನಿವರ್ಸಿಟಿ ಬ್ಲೂ ಕೂಡ ಆಗಿದ್ದ, ದೈಹಿಕ ಕ್ರೀಡೆಯಲ್ಲಿ ಆತ ಸಾಕಷ್ಟು ಆಕ್ಟಿವ್ ಆಗಿದ್ದ, ಯೂನಿವರ್ಸಿಟಿ ಬ್ಲೂ ಅವಾರ್ಡ್ ಅನ್ನು ಕೂಡ ತೆಗೆದುಕೊಂಡಿದ್ದ. ಆ ಸಂದರ್ಭದಲ್ಲಿ ನೇಹಾ ಬಂದು ಎಂತ ಹೇಳಿದ್ರೆ ಆತನನ್ನ ಪರಿಚಯ ಮಾಡಿಕೊಂಡು ನಂಬರ್ ತೆಗೆದುಕೊಂಡಿದ್ಲು, ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು ಅನ್ನೋಂತ ವಿಚಾರವನ್ನ ಇವತ್ತು ಫಯಾಜ್ ತಾಯಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈಗ ನೇಹಾ ತಂದೆ ತಾಯಿಗೆ ಈ ಫಯಾಜ್ ದಿಂದ ಬೆದರಿಕೆ ಇದೆ ಅಂತ ಅನ್ನೋದು ತಿಳಿತಾ ಇದ್ದಂತೆ ಅವರು ಈ ಫಯಾಜ್ ತಾಯಿಗೆ ವಿಷಯವನ್ನ ತಿಳಿಸಿದ್ರಂತ? ಅಂದ್ರೆ ಮಗ ಈ ರೀತಿ ಮಾಡ್ತಾನೆ ಅನ್ನುವಂತ ವಿಚಾರ ತಾಯಿಗೆ ಗೊತ್ತಿತ್ತ? ಖಂಡಿತವಾಗಿ ಕೂಡ ನೇಹಾಳ ಪೋಷಕರು ಈ ವಿಚಾರವನ್ನ ಸಾಕಷ್ಟು ಜನರ ಗಮನಕ್ಕೆ ತಂದಿದ್ದಾರೆ, ಆದ್ರೆ ಪೊಲೀಸರ ಗಮನಕ್ಕೆ ತಂದಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಆತನಿಗೆ ಕೂಡ ಬುದ್ಧಿವಾದವನ್ನ ಹೇಳಿ ಕಳಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಯಾಕಂದ್ರೆ FIR ನಲ್ಲಿ ಉಲ್ಲೇಖಿಸಿದಂತೆ ಸ್ವತಃ ನೇಹಾಳ ತಾಯಿ ಬರೆದಿರುವಂತ FIR ನಲ್ಲಿ ಆತನಿಗೆ ಬುದ್ಧಿವಾದ ಹೇಳಿದ್ವಿ, ನನ್ನ ಮಗಳು ಇನ್ನ ಉನ್ನತ ವ್ಯಾಸಂಗಕ್ಕೆ ಹೋಗೋಳಿದ್ದಾಳೆ, ಅವಳಿಗೆ ಈ ಮದುವೆ ಎಲ್ಲ ಇಷ್ಟ ಇಲ್ಲ, ಹಾಗಾಗಿ ನೀ ಅವಳ ವಿಚಾರಕ್ಕೆ ಬರಬೇಡ, ಅವಳನ್ನ ಬಿಟ್ಟು ಬಿಡು ಅನ್ನುವಂತ ಸಲಹೆಯನ್ನ ಪೋಷಕರು ನೀಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಫಯಾಜ್ ತಂದೆ ತಾಯಿಗೆ ಕೂಡ ಈ ವಿಚಾರವನ್ನ ನೇಹಾಳ ಕಡೆಯವರು ತಿಳಿಸಿದ್ರು ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬರುತ್ತಿರುವಂತಹ ಮಾಹಿತಿ. ಆದ್ರೆ
ಫಯಾಜ್ ಕೂಡ ತನ್ನ ಪೋಷಕರ ಮಾತು ಕೇಳ್ತಾ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಯಾವಾಗ ನೇಹಾ ತನ್ನನ್ನ ತಿರಸ್ಕರಿಸ್ತಾ ಇದ್ದಾಳೆ, ನೇಹನ್ ನನ್ನ ಮದುವೆ ಆಗ್ಲಿಕ್ಕೆ ಒಪ್ತಾ ಇಲ್ಲ ಅಂತ ಗೊತ್ತಾದಾಗ ಆತ ಕೂಡ ಸಾಕಷ್ಟು ಕ್ರೋಧಗೊಂಡಿದ್ದ. ತಂದೆ ತಾಯಿ ಮಾತನ್ನು ಕೂಡ ಮನೆಯಲ್ಲಿ ಕೇಳ್ತಾ ಇರ್ಲಿಲ್ಲ. ಅವು ತಂದೆ ತಾಯಿ ಜೊತೆ ಕೂಡ ಫಯಾಜ್ ಜಗಳ ಮಾಡ್ಕೊಂಡಿದ್ದ ಅನ್ನುವಂಥ ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಮಾ, ಯಾವಾಗ ಮಗಳಿಗೆ ಜೀವ ಬೆದರಿಕೆ ಇದೆ ಅಂತೇಳಿ ಖುದ್ದು ಮಗಳೇ ಬಂದು ಪೋಷಕರ ಬಳಿ ಹೇಳ್ಕೊಂಡಾಗ ಪೋಷಕರಿಗೆ ಒಂದಿಷ್ಟು ಎಚ್ಚೆತ್ಕೊಂಡು ಕನಿಷ್ಠ ಪೊಲೀಸರಿಗಾದ್ರೂ ದೂರು ಕೊಟ್ಟಿದ್ರೆ ಈ ನೇಹಾಳ ಬದುಕುಳಿತಿದ್ಲು ಅನ್ನುವಂತ ಮಾತುಗಳು ಹೀಗೆ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮಗಳು 5-6 ಸಾರಿ ಬಂದು ಪೋಷಕರ ಹತ್ರ ಹೇಳ್ಕೊಂಡಾಗ ನನಗೆ ಜೀವ ಭಯ ಇದೆ, ಅವನು ಬೆದರಿಕೆ ಹೊಡ್ತಾ ಇದ್ದಾನೆ, ಮದುವೆ ಆಗದಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ವಿಚಾರಗಳನ್ನು ಪ್ರಸ್ತಾಪಿಸಿದಾಗ ನೇಹಾಳ ಕುಟುಂಬದವರು ಯಾವ ಕಾರಣಕ್ಕಾಗಿ ಹಿಂದೇಟ್ ಹಾಕಿದ್ರು, ಹೆಣ್ಣು ಮಗು ಸಮಾಜದಲ್ಲಿ ಮುಂದೆ ಕೊಟ್ಟು ಮದುವೆ ಮಾಡ್ಬೇಕು, ಆ ಕಾರಣಕ್ಕಾಗಿ ಯಾವುದೋ ವಿಚಾರಗಳು ವಿವಾದಕ್ಕೀಡಾಗೋದು ಬೇಡ ಅಂತೇಳಿ ಹಿಂಸರ್ದ್ರ, ಅಥವಾ ಫಯಾಜ್ಗೆ ಹೆದರ್ಕೊಂಡು ಹಿಂಸರ್ದ್ರ, ಯಾವ ಹಿನ್ನೆಲೆಯಲ್ಲಿ ಅವರು ಪೊಲೀಸರ ಮೊರೆ ಹೋಗ್ಲಿಲ್ಲ, ಕಾನೂನಿನ ನೆರವು ಪಡೆಯಲಿಲ್ಲ. ಒಂದು ವೇಳೆ ಅವ್ರು ಕಾನೂನು ನೆರವು ಪಡ್ಕೊಂಡಿದ್ರೆ ಇವತ್ತು ನೇಹಾ ಬದುಕುಳಿತಿದ್ಲು ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.